4ನೇ ತರಗತಿ ಕನ್ನಡ ಭಾಗ 1 ಪದ್ಯ 4 ಮಳೆ ಪ್ರಶ್ನೋತ್ತರಗಳು. ಅಭ್ಯಾಸ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಬಿಸಿಲ ಜಳಕ್ಕೆ ನೀರು ಏನಾಯಿತು? ಉತ್ತರ: ಬಿಸಿಲ ಜಳಕ್ಕೆ ನೀರು ಆವಿಯಾಯಿತು. ಪ್ರಶ್ನೆ 2. ಮಳೆ ಸುರಿತಿದ್ದರಿಂದ ಏನೇನು ತುಂಬಿ ಹರಿಯಿತು? ಉತ್ತರ: ಮಳೆ ಸುರಿತಿದ್ದರಿಂದ ಕೆರೆ, ತೊರೆ, ಹಳ್ಳ, ಹೊಳೆಯು ತುಂಬಿ ಹರಿಯಿತು. ಪ್ರಶ್ನೆ 3. ಮೋಡ ಯಾವಾಗ ಭಾರವಾಯಿತು? ಉತ್ತರ: ಮೋಡ ಮೇಲಕ್ಕೇರಿದಾಗ ತಂಪು ತಗಲಿ ಆವಿ ಸಡಿದು ಭಾರವಾಯಿತು. ಕೊಟ್ಟಿರುವ ಪದಗಳಲ್ಲಿ ಸರಿಯಾದುದನ್ನು ಆಯ್ದು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. 1. ಮುತ್ತಿನಂತ ಡ್ಯಾಶ್ ನೀರು ಕೆಳಗೆ ಸುರಿಯಿತು. ಉತ್ತರ: ಮಳೆಯ. 2. ನೆಲದ ಮೇಲೆ ಡ್ಯಾಶ್ ಅಡ್ಡವಾಯಿತು. ಉತ್ತರ: ಗುಡ್ಡ ಬೆಟ್ಟ. 3. ಗಳಿಕೆಯೊಳಗೆ ಬಾನು ತುಂಬ ಡ್ಯಾಶ್ ಕವಿಯಿತು. ಉತ್ತರ: ಮೋಡ. 4. ಮೋಡ ಮೇಲಕ್ಕೇರಿದಾಗ ಡ್ಯಾಶ್ ತಗುಲಿತು. ಉತ್ತರ: ತಂಪು. ಪದ್ಯದಲ್ಲಿ ಬಿಟ್ಟಿರುವ ಸಾಲುಗಳನ್ನು ಬರೆಯಿರಿ. ಪದ್ಯವನ್ನು ಪೂರ್ಣಗೊಳಿಸಲಾಗಿದೆ, ಗಮನಿಸಿ ಮಕ್ಕಳೇ. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು. ಗುಂಪಿನಲ್ಲಿ ಸೇರದ ಪದ ಗುರುತಿಸಿ ಬರೆಯಿರಿ. 1. ಕೆರೆ, ಕಟ್ಟೆ, ಸಮುದ್ರ, ಸೂರ್ಯ. ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಸೂರ್ಯ. 2. ಮಿಂಚು, ಭೂಮಿ, ಮಳೆ, ಗುಡುಗು. ಗುಂಪಿಗೆ ಸೇರದ ಪದ ಭೂಮಿ. 3. ಸರೋವರ, ಪರ್ವತ, ಬೆಟ್ಟ, ಗುಡ್ಡ. ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಸರೋವರ. 4. ನೊಗ, ಕುಂಟೆ, ನೇಗಿಲು, ಮಂಚ. ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಮಂಚ. ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. 1. ಕಾಡು. ಸಮಾನಾರ್ಥಕ ಪದ ಅರಣ್ಯ, ವನ, ಅಡವಿ. 2. ಸೂರ್ಯ. ಸಮಾನಾರ್ಥಕ ಪದಗಳು ರವಿ, ಅರುಣ, ಆದಿತ್ಯ. 3. ಭೂಮಿ. ಸಮಾನಾರ್ಥಕ ಪದಗಳು ನೆಲ, ಧರಣಿ, ಇಳೆ. ಭಾಷಾ ಚಟುವಟಿಕೆ. ಅಕ್ಷರ ಬಳಸಿ ಪದ ರಚಿಸು. ತಿರುಗಿಸಿ ಓದಿ ಆನಂದಿಸಿ. ಮಾದರಿ: ವಿ, ಕ, ಕ, ತ, ವಿ. ಪದ ರಚನೆ: ವಿಕಟ ಕವಿ. ತಿರುಗಿಸಿ ಓದಿದಾಗ ಅದೇ ರೀತಿಯ ಪದವೇ ಬರುತ್ತದೆ. ವಿಕಟ ಕವಿ. ಅದೇ ರೀತಿ 1. ಕನಕ, 2. ನಮನ, 3. ಸುರರ ಸೂರ, 4. ನವಜೀವನ, 5. ಮದ್ರಾಸಿನ ಸಿದ್ರಾಮ ಎಂಬ ಪದಗಳ ರಚನೆಯುಂಟಾಗುತ್ತದೆ. ಸೂಚನೆಗಳನ್ನು ಅರ್ಥೈಸಿಕೊಂಡು ಪದಬಂಧ ಪೂರ್ಣಗೊಳಿಸಿ ಪದಗಳನ್ನು ಓದಿ. ಪದಬಂಧ ಎಡದಿಂದ ಬಲಕ್ಕೆ. 1. 24 ನಿಮಿಷಗಳನ್ನು ಹೀಗೆ ಹೇಳುತ್ತಾರೆ. 3 ಅಕ್ಷರ ಎಡದಿಂದ ಬಲಕ್ಕೆ ಗಳಿಗೆ. 2. ಜೀವರಾಶಿ ನೆಲೆಸಿರುವ ಪ್ರಪಂಚ. 3 ಅಕ್ಷರ ಎಡದಿಂದ ಬಲಕ್ಕೆ ಜಗತ್ತು. 3. ಕೆರೆ ಜೊತೆಯಲ್ಲಿರುವ ಜೋಡಿ ಪದ. 2 ಅಕ್ಷರ ಎಡದಿಂದ ಬಲಕ್ಕೆ ಕಟ್ಟೆ. 4. ನಾವು ನಿಂತಿರುವ ಸ್ಥಳ. 2 ಅಕ್ಷರ ಎಡದಿಂದ ಬಲಕ್ಕೆ ನೆಲ. 6. ಬೇಸಿಗೆ ಕಾಲದ ಪ್ರಭಾವವಿದು. 3 ಅಕ್ಷರ ಎಡದಿಂದ ಬಲಕ್ಕೆ ಬಿಸಿಲು. 7. ಮೋಡ ಕರಗಿ ಬೀಳುವುದು. 2 ಅಕ್ಷರ ಎಡದಿಂದ ಬಲಕ್ಕೆ ಮಳೆ. 8. ಮೇಲೆ ನೋಡಿದಾಗ ಕಾಣುವುದು. 3 ಅಕ್ಷರ ಎಡದಿಂದ ಬಲಕ್ಕೆ ಮುಗಿಲು. 9. ಈ ಸಮಯ ಮುತ್ತಿನಂತದು. 2 ಅಕ್ಷರ ಎಡದಿಂದ ಬಲಕ್ಕೆ ಒತ್ತು. ಪದಬಂಧ ಮೇಲಿನಿಂದ ಕೆಳಕ್ಕೆ. 1. ಗಟ್ಟಿಯಾದ ಪದಾರ್ಥ ಇದು. 2 ಅಕ್ಷರ ಮೇಲಿನಿಂದ ಕೆಳಕ್ಕೆ ಘನ. 2. ನೀರಿಗೆ ಮತ್ತೊಂದು ಹೆಸರು. 2 ಅಕ್ಷರ ಮೇಲಿನಿಂದ ಕೆಳಕ್ಕೆ ಜಲ. 3. ಇದರೊಳಗಿರುವುದು ಉಪ್ಪಿನ ನೀರು. 3 ಅಕ್ಷರ ಮೇಲಿನಿಂದ ಕೆಳಕ್ಕೆ ಕಡಲು. 5. ಭೂಮಿಗೆ ಇರುವ ಇನ್ನೊಂದು ಹೆಸರು. 2 ಅಕ್ಷರ ಮೇಲಿನಿಂದ ಕೆಳಕ್ಕೆ ಇಳೆ. 6. ಮಲ್ಲಿಗೆ ಬಣ್ಣ. 2 ಅಕ್ಷರ ಮೇಲಿನಿಂದ ಕೆಳಕ್ಕೆ ಬಿಳಿ. 7. ವಾಸ ಮಾಡಲು ಇದು ಬೇಕು. 2 ಅಕ್ಷರ ಮೇಲಿನಿಂದ ಕೆಳಕ್ಕೆ ಮನೆ. 8. ಕಪ್ಪೆ ಚಿಪ್ಪಿನಲ್ಲಿರುವುದು. 2 ಅಕ್ಷರ ಮೇಲಿನಿಂದ ಕೆಳಕ್ಕೆ ಮುತ್ತು. ಮಕ್ಕಳೇ, ಮತ್ತೊಮ್ಮೆ ಗಮನಿಸಿ. ಪದಬಂಧವನ್ನು ಪೂರ್ಣಗೊಳಿಸಲಾಗಿದೆ. ಮಾದರಿಯಂತೆ ಪ್ರಾಸಪದಗಳನ್ನು ಬರೆಯಿರಿ. ಮಾದರಿ: ಸುರಿಯಿತು, ಹರಿಯಿತು, ತಗುಲಿತು, ತೊಡಗಿತು, ಕವಿಯಿತು, ಗುಡುಗಿತು, ಅಡ್ಡವಾಯಿತು, ಮೇಲಕ್ಕೇರಿತು. ಮಾದರಿಯಂತೆ ಜೋಡಿ ನುಡಿಗಳನ್ನು ಬರೆಯಿರಿ. ಮಾದರಿ: ಬೆಟ್ಟ,
ಬೆಟ್ಟ ಗುಡ್ಡ. ಕೆರೆ, ಕೆರೆ ಕಟ್ಟೆ. ಗುಡುಗು, ಗುಡುಗು ಮಿಂಚು. ಕಸ, ಕಸ ಕಡ್ಡಿ. ಮುತ್ತು, ಮುತ್ತು ರತ್ನ. ಬಳಕೆ ಚಟುವಟಿಕೆ ಚಿತ್ತ ಗಮನಿಸು. ಕೊಟ್ಟಿರುವ ಪದ ಬಳಸಿ ಕವನ ರಚಿಸಿ. ಕೊಟ್ಟಿರುವ ಪದಗಳು ಕವಿದು, ಮಳೆ, ಇಳೆಗೆ, ಹೊಳೆ, ಬೆಳೆಯು, ಮೋಡ, ಬೆಳೆಯಿತು, ಬಂದಿತು, ಇಳಿಯಿತು. ಕವನ ಮೋಡ ಕವಿಯಿತು, ಇಳೆ ಇಳಿಯಿತು, ಹೊಳೆ ತುಂಬಿತು, ಬೆಳೆಯು ಬೆಳೆಯಿತು. ಕವನ ಮತ್ತೊಮ್ಮೆ ಮೋಡ ಕವಿಯಿತು, ಇಳೆ ಇಳಿಯಿತು, ಹೊಳೆ ತುಂಬಿತು, ಬೆಳೆಯು ಬೆಳೆಯಿತು. ಮಕ್ಕಳೇ ಯೋಚಿಸಿ ಬರೆಯಿರಿ. ಪ್ರಶ್ನೆ 1. ಮಳೆ ಹೆಚ್ಚಾಗುವುದರಿಂದ ಆಗುವ ಪರಿಣಾಮಗಳ್ಯಾವುವು? ಸಕಾರಾತ್ಮಕ ಪರಿಣಾಮಗಳು. ನದಿಗಳು, ಕೆರೆಗಳು ಮತ್ತು ಭೂಗರ್ಭದ ನೀರಿನ ಮಟ್ಟ ಹೆಚ್ಚುತ್ತದೆ. ಕೃಷಿಗೆ ಅಗತ್ಯವಿರುವ ನೀರಿನ ಲಭ್ಯತೆ ಹೆಚ್ಚಾಗಿ ಬೆಳೆಗಾರರಿಗೆ ಅನುಕೂಲವಾಗುತ್ತದೆ. ಅರಣ್ಯಗಳ ಬೆಳವಣಿಗೆಗೆ ನೆರವಾಗುತ್ತದೆ. ನಕಾರಾತ್ಮಕ ಪರಿಣಾಮಗಳು. ಮಿತಿಮೀರಿದ ಮಳೆ ಪ್ರವಾಹಕ್ಕೆ ಕಾರಣವಾಗುತ್ತದೆ. ಅದರಿಂದ ಬೆಳೆ ಹಾನಿ, ಜೀವ ಹಾನಿ, ಆಸ್ತಿ ಹಾನಿ ಮತ್ತು ವಸತಿ ನಾಶ ಉಂಟಾಗುತ್ತದೆ. ಪರ್ವತ ಪ್ರದೇಶಗಳಲ್ಲಿ ಭೂಕುಸಿತ ಸಂಭವಿಸಬಹುದು. ಸಂಚಾರಕ್ಕೆ ತೊಂದರೆ ಉಂಟಾಗುತ್ತದೆ. ಪ್ರಶ್ನೆ 2. ಯಾವ ಕಾಲದಲ್ಲಿ ಮರಗಿಡಗಳು ಚಿಗುರುತ್ತವೆ? ಉತ್ತರ ಸಾಮಾನ್ಯವಾಗಿ ಫೆಬ್ರವರಿ ಅಂತ್ಯದಿಂದ ಏಪ್ರಿಲ್ ತನಕ ವಸಂತ ಋತುವಿನಲ್ಲಿ ಮರಗಿಡಗಳು ಚಿಗುರುತ್ತವೆ. ಪ್ರಶ್ನೆ 3. ಮಳೆ ಬರುವ ಮುನ್ನ ಆಕಾಶದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಗಮನಿಸಿ ಬರೆ. ಬದಲಾವಣೆಗಳು. ಮೋಡಗಳು ಕಾಣಿಸಿಕೊಳ್ಳುತ್ತವೆ. ಬೆಳಕು ಕಡಿಮೆಯಾಗುವುದು. ಗಾಳಿ ಬೀಸುತ್ತದೆ. ತಾಪಮಾನದಲ್ಲಿ ಬದಲಾವಣೆ ಕಾಣುತ್ತದೆ. ಮಿಂಚು ಮತ್ತು ಸಿಡಿಲಿನ ಶಬ್ದ ಕೇಳಿಬರುತ್ತದೆ. ಪಕ್ಷಿಗಳು ತಕ್ಷಣವೇ ಗೂಡುಗಳಿಗೆ ಹಿಂತಿರುಗುತ್ತವೆ. ಪ್ರಶ್ನೆ 4. ಮಳೆಯೇ ಬರದಿದ್ದರೆ ಏನಾಗುತ್ತಿತ್ತು? ಯೋಚಿಸಿ ಬರೆಯಿರಿ. ಉತ್ತರ ನೀರಿನ ಕೊರತೆ ಉಂಟಾಗುತ್ತಿತ್ತು. ಭೂಮಿಯ ತಾಪಮಾನ ಹೆಚ್ಚುತ್ತಿತ್ತು. ಅರಣ್ಯ ನಾಶವಾಗುತ್ತಿತ್ತು. ಜಲಾಶಯಗಳು, ಕೆರೆಗಳು ಮತ್ತು ನದಿಗಳು ಬರಿದಾಗುತ್ತವೆ. ಬೆಳೆ ಬೆಳೆಯಲು ನೀರು ದೊರೆಯುತ್ತಿರಲಿಲ್ಲ. ಜಲಮೂಲಗಳಿಗಾಗಿ ಜನರು ದೂರ ದೂರಕ್ಕೆ ಹೋಗಬೇಕಾಗಿತ್ತು. ಪಶುಗಳು ಮತ್ತು ಕಾಡು ಜೀವಿಗಳು ಆಹಾರ ಮತ್ತು ನೀರಿನ ಕೊರತೆಯಿಂದ ಮೃತಪಡುತ್ತಿದ್ದವು. ಕೃಷಿ ಉತ್ಪನ್ನಗಳು ಕಡಿಮೆ ಆಗುತ್ತಿದ್ದವು.